ಗೆದ್ರಿ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇತ್ತು. ಏನ್ ಹೇಳಕ್ ಬಯಸ್ತೀರಿ? ಅಲ್ಲ, ಇಡೀ ದೇಶಕ್ಕೆ ಇದೊಂದು ಸಿಹಿ ಸುದ್ದಿ. ನಮ್ಮ ಏನು ಭಯೋತ್ಪಾದಕರ ಬಾಗಿಲಿತ್ತು, ಆ ಭಯೋತ್ಪಾದಕರ ಬಾಗಿಲು ಇವತ್ತು ಬಂದಾಗಿದೆ. ನಮ್ಮ ದೇಶಕ್ಕೆ 2 ಕೋಟಿ ಜನ ಬಾಂಗ್ಲಾದೇಶದವ್ರು ಬಂದಿದ್ದಾರೆ ಎಲ್ಲಾ ಕಡೆ ಇಡೀ ದೇಶದಲ್ಲಿ. ಅದಕ್ಕೆ ಪಾಸ್ಪೋರ್ಟ್ ಕೊಡ್ತಾ ಇದ್ದಿದ್ದು, ಎಲ್ಲ ಕೊಡ್ತಾ ಇದ್ದಿದ್ದು ವೆಸ್ಟ್ ಬೆಂಗಾಲ್. ಅಲ್ಲಿ ಗಡಿ ಬೇಲಿ ಹಾಕಕ್ಕೆ ಬಿಟ್ಟಿಲ್ಲ. ಕಳೆದ 15 ವರ್ಷದಿಂದ ಈ ಮಮತಾ ಬ್ಯಾನರ್ಜಿ, ಈ ಕಾಂಗ್ರೆಸ್ ಅವರು ಆ ಬೇಲಿ ಹಾಕಕ್ಕೆ ಬಿಟ್ಟಿರಲಿಲ್ಲ. ಯಾಕಂದ್ರೆ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ರು. ದೇಶ ಮುಖ್ಯ ಅಲ್ಲ ಅವ್ರಿಗೆ, ನಮ್ಮ ದೇಶದ ಗಡಿ ಮುಖ್ಯ ಅಲ್ಲ, ಭದ್ರತೆ ಮುಖ್ಯ ಅಲ್ಲ ಅವ್ರಿಗೆ. ಈ ಚುನಾವಣೆ ಗೆಲ್ಲುವಂಥದ್ದು, ಮುಖ್ಯಮಂತ್ರಿ ಪದವಿ ಮುಖ್ಯ ಆಯಿತು. ಇವತ್ತು ಆ ರಾಜ್ಯದ ಜನ ನರೇಂದ್ರ ಮೋದಿ ಮೇಲೆ ವಿಶ್ವಾಸ ಇಟ್ಟು, ನರೇಂದ್ರ ಮೋದಿ ಅವರು ಈ ದೇಶವನ್ನ ರಕ್ಷಣೆ ಮಾಡ್ತಾರೆ, ನಮ್ಮಲ್ಲಿರುವಂತಹ ಬಾಂಗ್ಲಾದೇಶಿಯರನ್ನ ಹೊರ ಹಾಕ್ತಾರೆ, ನಾವೆಲ್ಲ ನೆಮ್ಮದಿಯಿಂದ ವೆಸ್ಟ್ ಬೆಂಗಾಲಲ್ಲಿ ಬದುಕಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್. ಮತ್ತೆ ಕಳೆದ 15 ವರ್ಷದಲ್ಲಿ ಈ ರಕ್ತ ಚರಿತ್ರೆ ಏನ್ ನಡೀತಾ ಇತ್ತು, ದುರಾಡಳಿತ ಏನ್ ನಡೀತಾ ಇತ್ತು, ಅಭಿವೃದ್ಧಿ ವಿರೋಧವಾಗಿ ಮಮತಾ ಬ್ಯಾನರ್ಜಿ ಅವರ ನಡೆ ಏನಿತ್ತು, ನ್ಯಾಯಾಂಗವನ್ನ ವಿರೋಧ ಮಾಡ್ತಾ ಇದ್ರು, ಕೇಂದ್ರದ ಸಂಸ್ಥೆಗಳನ್ನ ವಿರೋಧ ಮಾಡ್ತಾ ಇದ್ರು, ಅದಕ್ಕೆಲ್ಲ ಒಂದು ಅಂತ್ಯ ಆಡುವಂತ ಒಂದು ಚರಿತ್ರೆಯ ನಿರ್ಮಾಣ. ಈಗ ನಿಜ ನೀವು ಆಗಿದೆ. ಯು ಆರ್ ಸೆಲೆಬ್ರೇಟಿಂಗ್ ಇನ್ ಅ ಬಿಗ್ ವೇ. ಡೆಲ್ಲಿಯಲ್ಲಿ ಎಲ್ಲಾ ಕಡೆ ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ರ. ಆರ್ ಅಶೋಕ್ ಅವರ ಈ ಪ್ರಶ್ನೆ ಇರ್ತಕ್ಕಂಥದ್ದು ಮುಂದೆ ಏನು ಅನ್ನುವಂಥದ್ದು. ಸುವೇಂದು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ, ಯಾರು ಸಿಎಂ ಆಗ್ತಾರೆ? ಒಂದು. ಎರಡನೇದು ಆರ್ ಅಶೋಕ್ ಅವರೇ, ವೆರಿ ಇಂಪಾರ್ಟೆಂಟ್ಲಿ, ಅಲ್ಲಿ ಸುಮಾರು 3-4 ದಶಕಗಳಿಂದ ಉದ್ಯೋಗ ಸೃಷ್ಟಿಯಾಗಿಲ್ಲ, ಜನ ಖಾಲಿ ಕೂತಿದ್ದಾರೆ. ಅಲ್ಲಿ ಒಂದ್ ರಾಶಿ ಬೇರೆ ಬಾಂಗ್ಲಾದಿಂದ ಇನ್ಫಿಲ್ಟ್ರೇಷನ್ ಸಿಕ್ಕಾಪಟ್ಟೆ ಇದೆ. ಇನ್ಫಿಲ್ಟ್ರೇಷನ್ ಅನ್ನ ಕಟ್ಟುನಿಟ್ಟಾಗಿ ನೀವು ತಡಿತೀರಾ. ಕೈಗಾರಿಕೆಗಳನ್ನ, ಬಂಡವಾಳಶಾಹಿ ವಿರೋಧಿ ನೆಲಕ್ಕೆ ನೀವು ಕೈಗಾರಿಕೆಗಳನ್ನ ತರ್ತೀರಾ. ವಾಟ್ ಈಸ್ ಯುವರ್ ಸ್ಟ್ರಾಟಜಿ ಫಾರ್ವರ್ಡ್? ಅಲ್ಲ, ಆ ಭರವಸೆಯಿಂದಾನೇ ಜನ ವೋಟ್ ಮಾಡಿರೋದು. ಈಗ ನಮಗೆ ವೆಸ್ಟ್ ಬೆಂಗಾಲ್ ಅಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ ಅಂತ ಯಾರು ಕಸಿತಾ ಇದ್ದಾರೆ? ಈ ಬಾಂಗ್ಲಾದೇಶದವರೆಲ್ಲ ಬಂದ್ಬಿಟ್ಟು ಎಲ್ಲ ಉದ್ಯೋಗವನ್ನ ಕಸ್ಬಿಟ್ಟಿದ್ದಾರೆ. ಅಲ್ಲಿ ಇವ್ರನ್ನ ಅಲ್ಲಿಂದ ಹೊರ ಹಾಕಿದ್ರೆ ಅಲ್ಲಿ ನ್ಯಾಚುರಲ್ ಆಗಿ ಉದ್ಯೋಗ ಸಿಗುತ್ತೆ. ಮತ್ತು ಕೇಂದ್ರದ ಮತ್ತು ರಾಜ್ಯದಲ್ಲಿ ಒಂದೇ ಸರ್ಕಾರ ಇದ್ರೆ ಡಬಲ್ ಇಂಜಿನ್ ಸರ್ಕಾರ ಆಗ್ತದೆ, ಅಭಿವೃದ್ಧಿಗೆ ಹಣ ಬರ್ತದೆ ಕೇಂದ್ರ ಸರ್ಕಾರದ್ದು. ನರೇಂದ್ರ ಮೋದಿ ಅವರು ಪ್ರಾಮಿಸ್ ಮಾಡಿದ್ದಾರೆ ವೆಸ್ಟ್ ಬೆಂಗಾಲ್ಗೆ ಒಂದು ವಿಶೇಷವಾದಂತಹ ಅಭಿವೃದ್ಧಿಯನ್ನ ಮಾಡ್ತೀರಿ, ನಾವು ಪ್ಯಾಕೇಜ್ ಕೊಡ್ತೀರಿ ಅಂತ ಮಾತನ್ನು ಹೇಳಿದ್ದಾರೆ. ಸೊ ಒಂದು ದೇಶದ ಭದ್ರತೆನೂ ಅಲ್ಲಿನ ಜನತೆಗೆ ಇಂಪಾರ್ಟೆಂಟ್, ಅದೇ ರೀತಿ ಉದ್ಯೋಗ ಸೃಷ್ಟಿ ಮಾಡೋದು ಬಹಳ ಇಂಪಾರ್ಟೆಂಟ್. ಇವೆರಡೂ ಆಗುತ್ತೆ ಅಲ್ಲಿ. ಅಶೋಕರೇ, ಮನೆ ಗೆದ್ದು ಊರ್ ಗೆಲ್ಲು ಅನ್ನುವಂತ ಮಾತಿದೆ. ರಾಜ್ಯದ ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿಗೆ ಭಾರಿ ಹಿನ್ನಡೆ ಆಗ್ತಾ ಇದೆ. ನಾವು ಬೇರೆ ಕಡೆ ಗೆದ್ದಿದೀವಲ್ಲ ಅನ್ನುವಂತ ಸಮಾಧಾನದ ಉತ್ತರವನ್ನ ನೀವೇ ಕಂಡುಕೊಳ್ತೀರೋ, ಅಥವಾ ಯಾಕೆ ರಾಜ್ಯದಲ್ಲಿ 2 ಕ್ಷೇತ್ರದಲ್ಲಿ ನಾವು ಹಿನ್ನಡೆಯನ್ನ ಕಂಡುಕೊಂಡ್ವಿ, ಏನ್ ಸಮಸ್ಯೆ ಆಯ್ತು ಅನ್ನೋದ್ರ ಬಗ್ಗೆ ಉತ್ತರ ಹುಡುಕ್ತಿರೋ? ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ಇಲ್ಲ, ನನ್ಗಿನ್ನೂ ಕಾನ್ಫಿಡೆನ್ಸ್ ಇದೆ, ದಾವಣಗೆರೆ ನಾವು ಗೆಲ್ತೀರಿ. ಯಾಕಂದ್ರೆ ಈಗ ನಾನು ಅಲ್ಲೇ ಹೋಗಿ ಒಂದು 4-5 ದಿನ ಪ್ರವಾಸ ಮಾಡಿದ್ದೀನಿ. ಈಗ ನಡೀತಾ ಇರೋದು ಅಲ್ಪಸಂಖ್ಯಾತರ ಏರಿಯಾದಲ್ಲಿ ಅಷ್ಟೋಟ್ ಬಂದಿರೋದೇ ಬಿಜೆಪಿಗೆ ಹೆಚ್ಚು. ಇನ್ನು ಗ್ರಾಮಾಂತರದ ಕೌಂಟಿಂಗ್ ಇನ್ನೂ ಇದೆ, ಬಹಳ ಇದೆ. ಸೊ ನಾವು ಅಲ್ಲಿ ಗೆಲ್ತೀರಿ ಅನ್ನೋ ವಿಶ್ವಾಸ ಇದೆ. ಮತ್ತೆ ಬಾಗಲಕೋಟೆ ಅಲ್ಲೂ ಕೂಡ ನಮಗೆ ಹಿನ್ನಡೆ ಆಗಿದೆ. ಸೊ ನಾವು ವಿರೋಧ ಪಕ್ಷವಾಗಿ ಸಂಘಟಿತವಾದಂತ ಒಂದು ಹೋರಾಟವನ್ನ ಮಾಡಿದ್ರಿ. ನ್ಯಾಚುರಲ್ ಆಗಿ ಯಾವುದೇ ಬೈ ಎಲೆಕ್ಷನ್ ನಡೆದ್ರು ಕೂಡ ರೂಲಿಂಗ್ ಪಾರ್ಟಿಗೆ ಸಪೋರ್ಟ್ ಮಾಡೋದು, ಅದು ಎಲ್ಲಾ ಕಡೆನೂ ನಾವಿದ್ದಾಗ ಕೂಡ 16 ಚುನಾವಣೆಯಲ್ಲಿ 15 ಬೈ ಎಲೆಕ್ಷನ್ ನಾವು ಗೆದ್ದಿದ್ರಿ. ಅದರಿಂದ ಇಲ್ಲಿ ತಪ್ಪೇನಾಗಿದೆ ಅದನ್ನ ನಿಜಕ್ಕೂ ನಾವು ನಮ್ಮ ಪಕ್ಷದಲ್ಲಿ ಚರ್ಚೆ ಮಾಡ್ತೀರಿ. ನನಗೆ ವಿಶ್ವಾಸ ಇದೆ ದಾವಣಗೆರೆಯಲ್ಲಿ ಗೆಲ್ತೀರಿ ಅಂತ. ಗೆದ್ರೂ ಅದಕ್ಕೆ ವಿಶ್ಲೇಷಣೆ ಆಗುತ್ತೆ. ನೆನಪಿದೆ ಲಾಸ್ಟ್ ಎಲೆಕ್ಷನ್ ಹೌ ಪ್ಯಾಥೆಟಿಕಲಿ ಬಿಜೆಪಿ, ಅದು ಹೇಳಕ್ಕೆ ಆಗಲ್ಲ ಬಿಡಿ. ಹಂಗೆ ಇದೇ ಪ್ರಶ್ನೆ ನಾನು ಏನ್ ಹೇಳಕ್ ಬಯಸ್ತೀನಿ ಅಂತಂದ್ರೆ, ಕೇರಳ ಮುಂದೊಂದು ದಿನ ಗೆದ್ರು ಆಶ್ಚರ್ಯ ಇಲ್ಲ ಬಿಜೆಪಿ. ದಟ್ ಡಿಫಿಕಲ್ಟ್ ಲ್ಯಾಂಡ್, ಬಟ್ ಸ್ಟಿಲ್ ಬಿಜೆಪಿ ಗೆದ್ರು ಆಶ್ಚರ್ಯ ಇಲ್ಲ. ವೆಸ್ಟ್ ಬೆಂಗಾಲ್ ಗೆದ್ರಿ, ಅಸ್ಸಾಂ ಗೆದ್ರಿ, ಕೇರಳ ಗೆದ್ರು ಆಶ್ಚರ್ಯ ಇಲ್ಲ. ಆದ್ರೆ ಕರ್ನಾಟಕ ಗೆಲ್ಲಕ್ಕಾಗತ್ತಾ ಅನ್ನೋದು ಪ್ರಶ್ನೆ. ಕರ್ನಾಟಕದಲ್ಲಿ ಯಾಕೆ ಬಿಜೆಪಿ ಇಷ್ಟು ಹಿನ್ನಡೆಯನ್ನ ಅನುಭವಿಸ್ತಾ ಇದೆ? ಈಗಲೂ ಕೂಡ ಕಾಂಗ್ರೆಸ್ನ ಆಡಳಿತ ವಿರೋಧಿ ಅಲೆಯ ಸಂಪೂರ್ಣ ಲಾಭ ಪಡ್ಕೊಳ್ಳಕ್ಕೆ ಬಿಜೆಪಿ ತಿಣುಕ್ತಾ ಇದೆ, ಒದ್ದಾಡ್ತಾ ಇದೆ. ಯಾಕೆ? ಇಲ್ಲ, ಕರ್ನಾಟಕದಲ್ಲಿ ಇವತ್ತು ಎಲೆಕ್ಷನ್, ಟೋಟಲ್ ಎಲೆಕ್ಷನ್ ನಡೆದ್ರೆ ಇವತ್ತು 100% ಬಿಜೆಪಿ ದೊಡ್ಡ ಅಂತರದಲ್ಲಿ ಗೆಲ್ತೀರಿ. ನಾವು NDA ಆಗಿ ನಾವು ಮತ್ತು ಜೆಡಿಎಸ್ ಆರಾಮ್ಸೆ 2/3 ಮೆಜಾರಿಟಿ ಬರೋ ರೀತಿ ಗೆಲ್ತೀರಿ. ಈಗ ನ್ಯಾಚುರಲ್ ಇದು ಏನು ನಾನು ಹೇಳ್ದಲ್ಲ, ಇದುವರೆಗೆ ಯಾವ್ಯಾವ ಬೈ ಎಲೆಕ್ಷನ್ ಆಗಿ ಹೋಗುವಂತದ್ದು. ಆದರೆ ನಮ್ಮ ಓಟು
ಏನ್ ಪರ್ಸೆಂಟೇಜ್ ವೋಟ್ ಇದೆ ಅದನ್ನ ಜಾಸ್ತಿ ಆಗುವಂತದ್ದು ಕಾಣಿಸ್ತಾ ಇದೆ ನನಗೆ. ಸೊ ನಾನು ಈ ದಾವಣಗೆರೆ ಇರ್ಬೋದು ಮತ್ತು ಬಾಗಲಕೋಟೆ ಇವೆರಡರಲ್ಲೂ ಕೂಡ ನಾವು ಹೋರಾಟ ಮಾಡಿದ್ದೀವಿ. ನಾವು ಗೆಲುವು ಆಗ್ತೈತೆ ಅಂತಾನೆ ಹೋರಾಟ ಮಾಡಿದ್ದೀವಿ. ಬಟ್ ಜನ ರೂಲಿಂಗ್ ಪಾರ್ಟಿಯನ್ನ ವಿರುದ್ಧ ಹಾಕೊಂಡು 2 ವರ್ಷ ಇದೆ, ತೊಂದರೆ ಆಗುತ್ತೆ, ಅಭಿವೃದ್ಧಿ ಆಗಲ್ಲ, ನಾನಾ ಕಾರಣಗಳಿದೆ. ಆ ದೃಷ್ಟಿಯಿಂದ ಜನ ವೋಟ್ ಮಾಡಿರ್ಬೋದು. ಆದ್ರಿಂದ ಈ ಎರಡು ಬೈ ಎಲೆಕ್ಷನ್ 224ಕ್ಕೆ ದಿಕ್ಸೂಚಿ ಆಗಕ್ ಸಾಧ್ಯನೇ ಇಲ್ಲ, ಅದಾಗಕ್ ಸಾಧ್ಯನೇ ಇಲ್ಲ. ಮತ್ತೆ 2 ಕಾಂಗ್ರೆಸ್ಸಿನ ಕ್ಷೇತ್ರಗಳು, ಹಿಂದೆ ಅಲ್ಲಿ MLAಗಳಾಗಿದ್ದವರು ಕಾಂಗ್ರೆಸ್ ಅವರು, ಅದು ಕಾಂಗ್ರೆಸ್ ಕ್ಷೇತ್ರ. ಅದರಿಂದ ನಾವು ಪ್ರಯತ್ನ ಮಾಡಿದ್ರೆ ಅದನ್ನ ಬಿಜೆಪಿ ತೆಕ್ಕೆಗೆ ತಗೊಂಡಬೇಕು ಅಂತ ನಮ್ಮ ಕೈಲಿ ಸಾಧ್ಯ ಆಗಿಲ್ಲ. ಅದರ ಬಗ್ಗೆನೂ ನಾವು ಪಾರ್ಟಿಯಲ್ಲಿ ಏನು ನಮ್ಮ ಸ್ಟ್ರಾಟಜಿಯನ್ನ ಬದಲಾವಣೆ ಮಾಡ್ಕೋಬೇಕು ಅನ್ನೋದನ್ನ ಮಾಡ್ತೀರಿ. ಇದೇನು ಕರ್ನಾಟಕದ ರಾಜಕಾರಣ ಇನ್ನೂ 2 ವರ್ಷ ಇದೆ ನಮ್ದು ಚುನಾವಣೆ. ನೀವು ಹೇಳ್ತಾ ಇದ್ರಿ ಈಗ ಎಲೆಕ್ಷನ್ ಆಡಳಿತ ಸಿದ್ದರಾಮಯ್ಯನವರ ಆಡಳಿತ ಜನರ ಪಾಲಿಗೆ ಮೋಸ ಮಾಡಿದ್ದಾರೆ. ಚುನಾವಣೆ 100% ನಾವು ಗೆಲ್ತೀವಿ ಅಂತ ಹೇಳ್ತಾ ಇದ್ದೀರಾ ಸರ್. ಲೆಟ್ಸ್ ಟಾಕ್ ಎಲೆಕ್ಷನ್. ಸೆಫಾಲಜಿಕಲಿ ನೋಡೋಣ, ಚುನಾವಣಾ ದೃಷ್ಟಿಯಿಂದಾನೇ ನೋಡೋಣ. ವೋಟ್ ಕನ್ಸಾಲಿಡೇಟ್ ಆಗಬೇಕು. ನೀವು ಪಶ್ಚಿಮ ಬಂಗಾಳದಲ್ಲಿ ಗೆಲ್ತಾ ಇರೋದು ನಿಮ್ಗೆ 90 ಅಬೋವ್ ವೋಟಿಂಗ್ ಪರ್ಸೆಂಟೇಜ್ ಆಯ್ತು, ಹಿಂದೂ ವೋಟ್ ಕನ್ಸಾಲಿಡೇಟ್ ಆಯ್ತು, ಹಂಗಾಗಿ ಗೆದ್ರಿ. ಅಸ್ಸಾಂ ಅಲ್ಲಿ ಮಾಮೂಗೆ ಹಿಂದೂ ವೋಟ್ ಕಂಪ್ಲೀಟ್ ಕನ್ಸಾಲಿಡೇಟ್ ಆಯ್ತು, ಗೆದ್ರಿ. ಕರ್ನಾಟಕದಲ್ಲಿ ಎಲ್ ಸರ್ ವೋಟ್ ಕನ್ಸಾಲಿಡೇಟ್ ಆಗ್ತಾ ಇದೆ? ಅದು ಬೈ ಎಲೆಕ್ಷನ್ಸ್ ಇರ್ಬೋದು ಅಥವಾ ಬೇರೆ ಏನು ನಗರ ಚುನಾವಣೆಗಳಿರ್ಬೋದು. ಬಿಜೆಪಿಗೆ ಅಷ್ಟು ದೊಡ್ಡ ಪ್ರಮಾಣದ ಕನ್ಸಾಲಿಡೇಷನ್ ಕಾಣ್ತಾ ಇಲ್ವಲ್ಲ. ಕನ್ಸಾಲಿಡೇಟಿಂಗ್ ಇಶ್ಯೂಸ್ ಕಾಣ್ತಾ ಇಲ್ಲ, ಕನ್ಸಾಲಿಡೇಟಿಂಗ್ ಲೀಡರ್ಸ್ ಕಾಣ್ತಾ ಇಲ್ಲ. ಏನ್ ವಾಟ್ ಈಸ್ ದ ಹೋಪ್? ನಾನು ಇದೇ ಪ್ರಶ್ನೆಯನ್ನ ಅಶೋಕ್ ಅವ್ರಿಗೆ ತಗೊಳಕ್ಕೂ ಮುಂಚೆ ನಮ್ ಜೊತೆ ಸುಧಾಕರ್ ಹೊಸಳ್ಳಿ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅವ್ರನ್ನೊಬ್ರು ಪೊಲಿಟಿಕಲ್ ಅನಲಿಸ್ಟ್ ಆಗಿ ನೋಡೋದಕ್ಕಿಂತ ಪ್ರಾಕ್ಟಿಕಲಿ ಅವ್ರು ಏನ್ ಹೇಳ್ತಾರೆ ನಂದು ನನಗೆ ಕುತೂಹಲ. ಬಿಕಾಸ್ ಆನ್ ಗ್ರೌಂಡ್ ಬೇಕಾದಷ್ಟು ಓಡಾಡಿದ್ದಾರೆ. ಸುಧಾಕರ್ ಹೊಸಳ್ಳಿ ಅವರೇ, ಇದೇ ಪ್ರಶ್ನೆ ನಾನು ನಿಮಗೆ ಕೇಳೋದಕ್ಕೆ ಬಯಸ್ತೀನಿ. ಬಿಜೆಪಿಗೆ ಕನ್ಸಾಲಿಡೇಟ್ ಆಗುತ್ತೆ ಅಂತ ನಂಬಕ್ಕೆ ಏನ್ ರೀಸನ್ಸ್ ಇದೆ ಕರ್ನಾಟಕದಲ್ಲಿ? ನೆಕ್ಸ್ಟ್ ಏನಾಗುತ್ತೆ ಮೇಡಮ್, ಈಗ ಚುನಾವಣೆ ಎಲ್ಲ ಕಡೆ ನೀವು ನೋಡ್ತಾ ಇದ್ದೀರಿ. ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲೂ ಕೂಡ ಮುಸ್ಲಿಂ ಬಾಹುಳ್ಯ ಇರೋ ಕಡೆನೂ ಬಿಜೆಪಿಗೆ ರಿಸಲ್ಟ್ ಬಂದಿದೆ. ಈಗಾಗಲೇ ಅಫಿಷಿಯಲ್ ಅನೌನ್ಸ್ ಬಾಕಿ ಇದೆ, ರಿಸಲ್ಟ್ ಬಂದಿದೆ. ಅಲ್ಲ 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 ಇವ್ರಿಗೆ ಏನ್ ಹೇಳಿ ಇವರು ಅಲ್ಲ, ನೀವು ಸ್ವಲ್ಪ ಮಾತು ನಿಲ್ಲಿಸಿ. ಇರ್ಲಿ ಆಮೇಲೆ ನಾನು ಹೇಳ್ತೀನಿ, ಶಶಿಕಾಂತ್ ಯಡಳ್ಳಿ ಅವರು ಶಶಿಕಾಂತ್ ಯಡಳ್ಳಿ ನಾನು ಅವ್ರ ಸ್ನೇಹಿತರು ಹಿರಿಯರು ಅಂತ ಗೌರವ ನಾಚಿಕೆ ಆಗ್ಬೇಕು ಅಂತ ಹೇಳ್ತೀನಿ. ಯಾಕಂದ್ರೆ ಓಟ್ ತೆಗೆದಾಕಿದ್ರಿ. ಇಟ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಪ್ರೊಸೆಸ್. ಒಂದು ಸಂವಿಧಾನ ಗೌರವಿಸುವ ಪ್ರಶ್ನೆನೇ ಇಲ್ವಲ್ಲ. ನಿಮಗೆ ನಾಚಿಕೆ ಆಗಲ್ವಾ? ನಾಚಿಕೆ ಆಗಲ್ವಾ? ಅಲ್ಲ ರೀ, ನಾಚಿಕೆ ಆಗಲ್ವಾ? ಅಲ್ಲ ರೀ, ಸಾಂವಿಧಾನಿಕ ಪ್ರಕ್ರಿಯೆ, ಒಂದು ಸಾಂವಿಧಾನಿಕ ಪ್ರಕ್ರಿಯೆ. ಎಸ್ ಅಶೋಕ್ ಅವರಿದ್ದಾರೆ, ಅವರ ಫೈನಲ್ ರಿಯಾಕ್ಷನ್ ತಗೋಬೇಕು. ಸರ್, ಕರ್ನಾಟಕದ ಬಗ್ಗೆ ನಿಮ್ಮ ಕರ್ನಾಟಕದಲ್ಲಿ ವೋಟ್ ಕನ್ಸಾಲಿಡೇಟ್ ಆಗತ್ತಾ? ನಿಮ್ಮ ರಿಯಾಕ್ಷನ್ ತಗೋತಾ ಇದ್ವಿ. ಕೊನೆಯದಾಗಿ ಅಶೋಕ್ ಅವರೇ, ಕರ್ನಾಟಕದಲ್ಲೂ ಕೂಡ ಈ ಬೈ ಎಲೆಕ್ಷನ್ ಅನ್ನೋ ದೃಷ್ಟಿಯಿಂದ ಜನ ರೂಲಿಂಗ್ ಪಾರ್ಟಿನ ಯಾಕೆ ವಿರೋಧ ಮಾಡ್ಕೋಬೇಕು ಅನ್ನೋ ಕಾರಣದಿಂದ ವೋಟ್ ಹಾಕಿದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ಬಿಜೆಪಿ ಇಲ್ಲಿ ಒಟ್ಟಾಗಿ ನಾವೆಲ್ಲರೂ ಕೂಡ, ನಾವಿರ್ಬೋದು, ವಿಜಯೇಂದ್ರ ಇರ್ಬೋದು, ಎಲ್ಲರೂ ಕೂಡ ಒಟ್ಟಾಗಿ ನಾವು ಕೆಲಸ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಕೂಡ ಏನ್ ಈ ರಿಸಲ್ಟ್ ಬರುತ್ತೆ, ಅದಾದ್ಮೇಲೆ ನಮ್ಮ ಪಾರ್ಟಿ ನಾವು ಸೇರ್ತೀರಿ. ಅಲ್ಲಿ ಏನ್ ತಪ್ಪಾಗಿದೆ ಅದನ್ನ ಸರಿ ಮಾಡೋಣಂತ ಪ್ರಯತ್ನ ಮಾಡ್ತೀರಿ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಕೂಡ ಬಿಜೆಪಿಯನ್ನ ಪ್ರಶ್ನೆನೇ ಇಲ್ಲ. ಅಶೋಕ್ ಅವರೇ ಧ್ವನಿ ಕೇಳಿಸ್ತಾ ಇದೆಯಾ? ಒಂದ್ ನಿಮಿಷ. ಅಶೋಕ್ ಅವರೇ ಧ್ವನಿ ಕೇಳಿಸ್ತಾ ಇದೆಯಾ? ನೀವೊಂದು ಮಾತು ಹೇಳ್ತಾ ಇದ್ರಿ, ಈಗ ಎಲೆಕ್ಷನ್ ನಡೆದ್ರು ಕೂಡ ನಾವು ಗೆಲ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ರಿ. ಅದರ ಉದಾಹರಣೆ ಅಥವಾ ಎಕ್ಸಾಂಪಲ್ ಅನ್ನಂತೆ 2 ಕ್ಷೇತ್ರಕ್ಕೆ ಆಯ್ತಪ್ಪ ಇದ್ರಲ್ಲಿ ಗೆದ್ದು ತೋರಿಸಿ ಅನ್ನೋ ರೀತಿ ಅನಿರೀಕ್ಷಿತವಾಗಿ 2 ಉಪಚುನಾವಣೆಗಳು ಬಂದವು. ಆಡಳಿತ ವಿರೋಧಿ ಅಲೆ ಇದ್ದಿದ್ರೆ ಇಲ್ಲಿ ಎಲ್ಲಾದ್ರೂ ರಿಫ್ಲೆಕ್ಟ್ ಆಗ್ಬೇಕಾಗಿತ್ತಲ್ಲ, ಅದು ಆಗ್ಲೇ ಇಲ್ಲ. ಈಗ ಎಲೆಕ್ಷನ್ ನಡೆದ್ರು ನಾವು ಗೆಲ್ತೀವಿ ಅಂತ ಹೇಳ್ತಾ ಇದ್ರಿ. ಯಾವ ವಿಚಾರ